ಇವರಿಬ್ಬರು ಜಿಮ್ಮಲ್ಲೇ ಪರಿಚಯ ಆಗಿದ್ದಂತೆ. ಎಷ್ಟು ವರ್ಷದಿಂದ ಪರಿಚಯ ಆಗಿದ್ರೆ ಗೊತ್ತಿಲ್ಲ, ಬಟ್ ಇದು ವಿಷಯ ನಮಗೆ ಗೊತ್ತಾಗಿದ್ದು 1 ವರ್ಷದ ಹಿಂದೆ. ಅವಳು ಸುಳ್ಳು ಕಂಪ್ಲೇಂಟ್ ಲಾಡ್ಜ್ ಮಾಡಿದಾಗ ನೆಲಮಂಗಲ ಸ್ಟೇಷನಲ್ಲಿ ನಮಗೆ ವಿಷಯ ಗೊತ್ತಾಯಿತು. ಅದಾದಮೇಲೆ ಈ ಥರ ಸ್ಟೇಷನಲ್ಲಿ ರಾಜಿ ಪಂಚಾಯಿತಿ ಎಲ್ಲ ಮಾಡಿ ದುಡ್ಡು ಕೊಟ್ಟಾದ್ಮೇಲೂ ತಿರ್ಗಾ ಅವನ ಮೇಲೆ FIR ಮಾಡಿಸಿದ್ಲು. ಆ FIRನ ಕೂಡ ನಾವು ಹೋಗಿ ಇದು ಬೇಲ್ ತೊಗೊಂಬಂದು ನ್ಯಾಯಾಲಯದಿಂದ ಅದಾದಮೇಲೆ ರಿಪೋರ್ಟ್ ಸಲ್ಲಿಕೆ ಮಾಡಿ ಅದು ಸುಳ್ಳು ಕೇಸು ಅಂತ ಹೇಳ್ಬಿಟ್ಟು ಕೋರ್ಟಿಂದನೇ ಸಾಬೀತಾಯಿತು. ಅವ್ರ ಹತ್ರ ನಮ್ಮ ದುಡ್ಡಲ್ಲ ಸ್ವಾಮಿ, ನಮ್ಮ ಹುಡುಗನ ಹತ್ರ ದುಡ್ಡು ತಿಂದಿದ್ದಾಳೆ. ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ, ಬಟ್ ದುಡ್ಡು ಇವನಿಗೆ ಕೊಡೋಕ್ಕೆ ಇವನ ಹತ್ರ ದುಡ್ಡು ಇರಲಿಲ್ಲ. ಇವನು ನಮ್ಮ ಹತ್ರನೇ ಕೆಲಸ ಮಾಡ್ಕೊಂಡು ನಮ್ಮ ಜೊತೆ ಇದ್ದಿದ್ದರಿಂದ ಇವನ ಹತ್ರ ದುಡ್ಡು ಇರಲಿಲ್ಲ, ಕೊಟ್ಟಿಲ್ಲ. ಆ ಒಂದು ಟಾರ್ಚರೇ ಅವನ್ನ ಇವತ್ತು, ಆ ಒಂದು ಮೈಂಡ್ ಟಾರ್ಚರೇ. ಈಗ ಲಾಸ್ಟ್ಗೆ ಅವಳಿಗೊಂದು ಮಗು ಇದೆ, ಆ ಮಗು ಹೆಸರಿಗೆ ಮನೆ ಬರೀ ಇಲ್ಲ, ನಾನು ನಿನ್ನ ಎಲ್ಲೋದ್ರೂ ಮದುವೆ ಆಗೋಕ್ಕೂ ಬಿಡಲ್ಲ, ನಿನ್ನ ಜೀವನ ಹಾಳು ಮಾಡ್ತೀವಿ. ಈಗ ಮತ್ತೆ ನಾವು ಮದುವೆಗೆ ತಯಾರು ಮಾಡ್ತಾಯಿದ್ದೀವಿ ಅಂತ ಹೇಗೋ ಗೊತ್ತಾಗಿದೆ ಅವಳಿಗೆ. ನಾವು ಇವಾಗ 27 ವರ್ಷ ತುಂಬಿತು, 28ಕ್ಕೆ ಬೀಳ್ತದೆ, ಮದುವೆ ಮಾಡಬೇಕು ನನ್ನ ಮಗನಿಗೆ. ನಾವು ಸೊಸೆ ತರಬೇಕು ಅನ್ನೋ ಒಂದು ಆಸೆಯಲ್ಲಿ ನೋಡೋಕ್ಕೆ ಅಂತ ಪ್ಲ್ಯಾನ್ ಮಾಡ್ತಿದ್ದು. ಈ ವಿಷಯ ಗೊತ್ತಾದಮೇಲೆ ಇನ್ನೂ ಕೂಡ ಅವನು ಜಾಸ್ತಿ ಒತ್ತಡ ಕೊಟ್ಟು ಅವನು ಇವತ್ತು ಮಾಡ್ಕೊಳ್ಳೋ ಪರಿಸ್ಥಿತಿ ತಂದುಬಿಟ್ಟು ನಮ್ಮನ್ನು ಬೀದಿ ಪಾಲು ಮಾಡಿಬಿಟ್ಲು ಸ್ವಾಮಿ. ಅವಳ ಗಂಡನೂ ಇದಕ್ಕೆ ಜೊತೆಯಲ್ಲಿ ಕೈ ಜೋಡಿಸ್ತಾ ಇದ್ದಾನೆ. ಅವ್ರ ಫ್ಯಾಮಿಲಿ ಅವಳದು ಕಸ್ಬೆ ಇದಾಗ್ಬಿಟ್ಟೈತೆ, ಏನೋ ಗೊತ್ತಿಲ್ಲ. ದಯವಿಟ್ಟು ನಮಗೆ ನ್ಯಾಯ ದೊರಕಿಸ್ಕೊಡಿ. ನನ್ನ ಮಗನಿಗಾದ ಗತಿ ಬೇರೆ ಯಾವ ಗಂಡು ಮಕ್ಕಳಿಗೂ ಆಗಬಾರ್ದು. ಇದು ದಯವಿಟ್ಟು ಕಾನೂನು ರೀತಿಲಿ. ನಮ್ಮ ಹೆಸರು ರಮೇಶ್ ಅಂತ.